ಅವನಿಗೆ ವಿಷ ಪಾಯ್ಸನ್ ಆಗಿದೆ, 21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ. ಅವಳು ನಿನ್ನೆ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ಅದು ಉಂಟು, ನೀವು ಪರಿಶೀಲಿಸಬಹುದು. ಗೊತ್ತಾಯ್ತಲ್ಲ? ಹಾಗಾದ್ರೆ 16ನೇ ತಾರೀಕಿಗೆ ಯಾವುದು ಪಾಯ್ಸನ್ ಆಗಿದೆ ಅಂತ ಹೇಳಿದ್ರೆ 21ನೇ ತಾರೀಕಿಗೆ ಫುಡ್ ಪಾಯ್ಸನ್, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗೋದು ಹೇಗೆ? 21ನೇ ತಾರೀಕಿಗೆ ಇವಳಿಗೆ ಡೆಂಗಿ ಜ್ವರ ಬರೋದು ಹೇಗೆ ಇವನಿಗೆ? ಹಾಗಾದ್ರೆ ಇವಳು ಮೊದಲೇ ಗೊತ್ತಿತ್ತಲ್ಲ ಹಾಗಾದ್ರೆ ಎಲ್ಲ ವಿಚಾರಗಳು. ಯಾವ್ದು ನಿನ್ನ ಪ್ರೆಸ್ ಮೀಟ್ ಅಲ್ಲಿ ಇದು ಉಂಟು ಪಾಯಿಂಟ್ ಅಲ್ಲಿ ಅವಳೇ ಹೇಳಿದ್ದಲ್ಲ, ನಾವು ಹೇಳಿದ್ದಲ್ಲ. ಆಮೇಲೆ ಇನ್ನೇನಂತ ಹೇಳಿದ್ರೆ ಆಯ್ತು, ಅಲ್ಲಿ ನಾವು ಆದರ್ಶ ಆಸ್ಪತ್ರೆಗೆ ಹೋದೆವು, ಅಲ್ಲಿಂದ ಮಾಡಿ 3.5 ಗಂಟೆ ನಂತರ ಅಲ್ಲಿ CC ಕ್ಯಾಮೆರಾದಲ್ಲಿ ಅದು ಸಿಗ್ತದೆ. 3.5 ಗಂಟೆ ನಂತರ ಸೌಮ್ಯಳ ತಮ್ಮ, ಸೌಮ್ಯಳ ತಂದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆವಾಗ ನಾನೊಬ್ಬ ತಂದೆಯಾಗಿ ಏನ್ ಮಾಡಬೇಕು? ಸುದೀಪ್ನಿಗೆ ಚಿಕಿತ್ಸೆ ಕೊಡಿಸ್ಬೇಕಾ ಬೇಡವಾ? ನೀವೆಲ್ಲ ತಿಳಿದವರು. ಹಾಗಾಗಿ ನಾವು ಡಾಕ್ಟರ್ ಎಲ್ಲ ಏನ್ ಮಾಡಿದ್ರು, ನಮ್ಮ ಹತ್ರ ಇರೋದು 50%. ಆಗ್ಲೇ ಲಿವರ್ಗೆ ಡ್ಯಾಮೇಜ್ ಆಗ್ತಾ ಬರ್ತಾ ಉಂಟು, ನೀವು ಮಂಗಳೂರಿಗೆ ಇದಕ್ಕೆ ಕರ್ಕೊಂಡು ಹೋಗಿ ಅಂದರು. ನಮ್ಮ ಮಾನವೀಯತೆಯಿಂದಾಗಿ ಮತ್ತು ನನ್ನ ಮಗ ಎಂಬ ದೃಷ್ಟಿಯಿಂದ ನಾನು ಕರ್ಕೊಂಡೋಗಿ 100% ಸತ್ಯ. ಮಂಗಳೂರು ಕೊಡೆಯಲ್ಬೈನಲ್ಲಿರುವ ಎಣಪೈ ಹಾಸ್ಪಿಟಲ್ ಅಲ್ಲಿ ಸೇರಿಸಿದೆ. ಡಾಕ್ಟರ್ ಹತ್ರ ಒಂದು ಮಾತು ಹೇಳಿದೆ, ಖರ್ಚನ್ನು ನಾವು ನೋಡ್ತೇವೆ, ಆ ಟ್ರೀಟ್ಮೆಂಟ್ ನೀವು ಮಾಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಅದಕ್ಕೆ ನಾವು ಖರ್ಚು ಮಾಡಿದ್ದು. ಅವ್ರು ಹೇಳಿದ್ರು, ನೀವೆಲ್ಲೇ ಕರ್ಕೊಂಡೋಗಿ, ಲಿವರ್ಗೆ ಡ್ಯಾಮೇಜ್ ಆದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಇದು 5-6 ದಿವಸ ಆಗಿದೆ. ಇನ್ನೇನಂತಂದ್ರೆ 17/3 ಇವಳು ಮತ್ತು ಇವಳು ಹೋಗುವಾಗ ಇವಳಿಗೆ ಆ ಸೌಮ್ಯವನ್ನು ಎಳೆದು ಹಾಕಿ ಕಾರಣ ಮುಂದ್ಗಡೆ ಕೂತಿದ್ರು ಇವ್ರು ಇಬ್ಬರೇ ಹೋಗುವಾಗ. ಆಗ ಇವಳು ಹಿಂದೆ ಕೂರಿಸಿ ಏನೆಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ಇದು ಉಂಟು, ಯಾವುದು CC ಕ್ಯಾಮೆರಾದಲ್ಲಿ ಎಲ್ಲ ಉಂಟದು. ಪೊಲೀಸ್ನವರಲ್ಲಿ ಬಂದಿದ್ದು, ಕೆಲವರು ವಾಟ್ಸಪ್ ಮಾಡಿದ್ದು, ನಮ್ಮ ಮನೆಯಲ್ಲಿ ಪಕ್ಕದವ್ರ ಹತ್ರ ಇವಳು ಬಂದು ಇದು ಮಾಡಿದ್ದು, ಒಂದು 10 ರೂಪಾಯಿ ಒಂದು ಕಡೆ ಗೂಗಲ್ ಪೇ ಮಾಡಿದ್ದಾರೆ ನೀರಿನ ಬಾಟ್ಲಿ ಅಪೋಸಿಟಿ ಅಂತೇಳಿ. ಎಲ್ಲಾ ತರದ ನಮಗೆ ಹಿಂಸೆ ಕೊಟ್ಟಿದ್ದಲ್ಲ ಅವಳು. ಮತ್ತು ಮದುವೆ ವಿಚಾರದಲ್ಲಿ ಫಸ್ಟ್ ಒಬ್ಬನ ಮದುವೆ ಆಗಿದ್ದಾರೆ, ಡೈವರ್ಸ್ ಆಗಿದೆ. 2ನೇ ಸಂಜೀವ್ ಕುಮಾರ್ ಅಂತ ಇರಬೇಕು, ಅವನ ಮೇಲೆ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್, ಪಾಂಡವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ. ಹೀಗೆ ಅವರ ತಂದೆ ತಾಯಿ ನನಗೆ ಚಿನ್ನ ಎಲ್ಲ ನಮ್ದು ದೋಚಿದ್ರು, ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ. ಅದು ಕೋರ್ಟ್ ನಡೀತಾ ಇತ್ತು. ಮೊನ್ನೆ ಜನವರಿ 14/1/26 ಜಡ್ಜ್ಮೆಂಟ್ ಆಗಿದೆ ಅದು. ಆದ್ರೆ ಡೈವರ್ಸ್ ಆಗಿಲ್ಲ ಇನ್ನು ಅದರಲ್ಲಿ. ಮತ್ತೆ ಇವರು ಈಗ ಬಂದಿದ್ದಾರೆ, ಇವರು ಅವರು ಕಡೆಯವರು ಯಾರು ಸೌಮ್ಯ ನೊಂದವರು ಇವರು. ಇನ್ನು ಸುಮಾರು ಜನರಿಗೆ ಇವರಿಗೆ ತೊಂದರೆ ಆಗಿದೆ. ನಮ್ಮಂತೂ ಒಂದು ಜೀವ ಹೋಗಿದೆ, ಅದಕ್ಕೆ ಹೋದ ಜೀವ ಮತ್ತೆ ಬರುವುದೇ ಇಲ್ಲ ಯಾವುದೇ ಕಾರಣಕ್ಕೂ. ಆದ್ರೆ ನಮ್ಮಂತ ತಂದೆ ತಾಯಿಗೆ ಇನ್ನು ಯಾವುದೇ ಕಾರಣದಿಂದ ಅವಳಿಗೆ ಅನ್ಯಾಯ ಆಗಬಾರದು ಅಂತೇಳಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ. ನಿಮಗೂ ಮಾನವೀಯತೆ ಇದೆ, ನಮಗೂ ಮಾನವೀಯತೆ ಇದೆ. ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ. ಆದರೆ ಸೌಮ್ಯಲಂತ ಹುಡುಗಿ ಇನ್ನು ಮುಂದೆ ಯಾರೆಲ್ಲ ಅನ್ಯ ಟ್ರಾಫಿಕ್ ಗ್ಯಾಂಗ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಜೀವಿಗೂ ಬರಬಾರ್ದಾಗೆ ನೀವೆಲ್ಲ ಇದಕ್ಕೆ ಸಹಕರಿಸಬೇಕು. ನನ್ನ ಮಗನಿಗೆ ಆ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಮೊಬೈಲ್ CC ಕ್ಯಾಮರಾದಲ್ಲಿ ನೋಡಿ ಅವನು ಎಂತ ಇದರಲ್ಲಿದ್ದ. ಅವನ ಅವತ್ತು ಇವಳು ಬೈಯುವಾಗ ಅವನ ಕಣ್ಣನಿಗೆ ಹಾಕಿದನ್ನು ನೋಡಿ ನೀವು. ಇಂಥವರಿಗೂ ಇವಳಿಗೆ ಗಾಲ್ ಬ್ಲಡರ್ ಅಂತ ಹೇಳಿದ್ರೆ ಪಿತ್ತಕೋಶದ ಕಲ್ಲಿನ ಆಪರೇಷನ್ ಆಗಿದೆ, ಇವಳಿಗೂ ಇದು ಮಾಡಿ ಎಳೆದು ಹಾಕಿದ್ದಾರೆ. ಆ ರಿಪೋರ್ಟ್ ನೋಡಿ, ನೋಡಿ ಇಷ್ಟು ದಪ್ಪ ಇದೆ ತಂದೆಯವೆಲ್ಲ. ಅದನ್ನು ನೋಡಿ ನಿಮಗೆ ಅರ್ಥ ಆಗ್ತದೆ ಇವಳ ಪರಿಸ್ಥಿತಿ ಹೇಗೆ ಅಂತ. ಆದ್ರೂ ಮಾನವಿಕ ಅವನು ರಿಕ್ವೆಸ್ಟ್ ಮಾಡಿದಂತೆ ಯಾರ ಸೌಮ್ಯನ ತಂದೆ ತಾಯಿ ಹತ್ರ, ನನ್ನನ್ನು ಬಿಟ್ಬಿಡಿ, ಸರಿ ಬಿಟ್ಬಿಡಿ, ನಾನು ಬಂದು ಮಾತಾಡುವಾಗ. ಆದ್ರೂ ಇವಳು ಬಿಟ್ಟಿಲ್ಲ. ನೀವೇ ಎಲ್ಲರೂ ಇಷ್ಟು ಜನ ಸೇರಿದ್ರಲ್ಲ, ನೀವೇ ಇದಕ್ಕೆ ಉತ್ತರ ಕೊಡಿ. ನಮ್ಮ ಹತ್ರ ಇನ್ನು ಹೆಚ್ಚಿನ ಮಾತಾಡೋದು ಏನಿದೆ ಇವಳು ಮಾಡುವಂತ ಒಂದು ಇದಕ್ಕೆ. ಆಮೇಲೆ ನಾವು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾತ್ರ ನಾವು ಕೊಡುವಾಗ ಸ್ವಲ್ಪ ಲೇಟ್ ಆಗಿದೆ. ಯಾಕಾಗಿದೆ ಅಂತಾರೆ, ಇವಳು ಹೇಳಿದ್ರು ನನಗೆ ತೊಂದರೆ ಆಗ್ತಿದೆ, ಬೇಡ ನನಗೆ ಒಂದು ಮರ್ಯಾದೆಯಲ್ಲಿದೆ. ಇವಳಿಗೆ ನನಗೆ ಮದುವೆಯಾಗಿ 32 ವರ್ಷ ಆಯ್ತು. ಈ 32 ವರ್ಷದಲ್ಲಿ ಇವಳು ಪೊಲೀಸ್ ಮೆಟ್ಲು ಹತ್ತಿಲ್ಲ, ತಾಲೂಕಾಸು ಮೆಟ್ಲು ಹತ್ತಿಲ್ಲ, ಯಾವುದೇ ಇದಕ್ಕೆ ಹೋಗಿಲ್ಲ. ಗೊತ್ತಾಯ್ತಲ್ಲ? ಹಾಗೆ ಇವಳು ಸ್ವಲ್ಪ ಮರ್ಯಾದೆಗೆ ಅಂಜಿದ್ಲು. ಹಾಗೆ ನಾನು ಸ್ವಲ್ಪ ಹಿಂದೆಟ್ಟು ಹೊಡೆದಿದ್ದು ಹೌದು. ಸ್ವಲ್ಪ ತಡವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. 26ನೇ ತಾರೀಕಿಗೆ ಕಾರ್ಕಳ ನಗರದಲ್ಲಿ ನಾವು ಕೊಟ್ಟಿದ್ದು ಹೌದು. ಆದರೆ ಇವತ್ತು ನೋಡಿ ನಮಗೆ ಆದಂತ ಅನ್ಯಾಯ. ಮೊನ್ನೆ 29 ತಾರೀಕು ಬೆಳಿಗ್ಗೆ 3 ಗಂಟೆ 9 ನಿಮಿಷಕ್ಕೆ ಅವನು ತಿರುವುದ. ಇದು ಚಿಂತಾಜನಕ ಪರಿಸ್ಥಿತಿ. ಯಾವ ಸರಿಯಾಗಿ ಬಂದಿಲ್ಲ. ಆಮೇಲೆ ಇನ್ನೊಂದು ದೊಡ್ಡ ವಿಶೇಷ ಏನಂತ ಹೇಳಿದ್ರೆ, ಇವು ನಮ್ಮ ಮೊಬೈಲ್ ಅನ್ನು ಅವಲೇ ಇಟ್ಕೊಂಡಿದ್ದಾರೆ. ಎಲ್ಲ ಹೆಂಗಸರಿಗೆ ಎಲ್ಲ ಅವರಿಗೆ ಇವ್ರಿಗೆ ಏನೆಲ್ಲ ಮೆಸೇಜ್ ಮಾಡ್ತಿದ್ದಾರೆ. ಪೊಲೀಸ್ನವರು ಅದನ್ನ ಯೂಸ್ ಮಾಡಿಲ್ಲ, ಇವಳು ಕೊಟ್ಟಿಲ್ಲ, ಏನು ಮಾಡಿ ನಮಗೆ ಹೇಗೆ ತಗೊಳಕ್ ಆಗ್ತದ? ಇವಳು ಏನಂತ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಸುಮ್ಮನೆ ನಾಟಕ. ಇವಳಿಗೆ ಕೋರ್ಟ್ಗೆ ಆಕ್ಚುಲಿ ಸಬ್ ರಿಜಿಸ್ಟರ್ ಮೊದಲಾಗಿದ್ದ ವಿಚಾರ ಹೇಳಿಲ್ಲ, ಬೇರೆ ಮದುವೆ ಆಗಿದೆ ಅಂತ. ನಾವು ಮೊಬೈಲ್ ಅಲ್ಲಿ ತಗೊಳಕ್ ಆಗ್ತದ? ಇವಳ ಹತ್ರ ಉಂಟು, ಕಾರಿನ ಕೀ ಇವಳ ಹತ್ರ ಉಂಟು ಎಲ್ಲ. ಈಗ ಯಾರಾದ್ರೂ ಸೀಸ್ ಮಾಡೋದಿಲ್ಲ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಎಲ್ಲ ನೋಡಿ ಕೋಮ ಸ್ಥಿತಿಯಲ್ಲಿದ್ದಾಗ ಯಾರ್ಯಾರಿಗೆ ಎಂತೆಂತ ಮೆಸೇಜ್ ಮಾಡಿದಾಳೆ ಇವರು. ಈಗ ಯಾರೇ ಆಗಿ ಒಂದು ಮಾನವೀಯತೆ ಇರಬೇಕು. ಹಣ ಆಗ್ತದೆ, ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಆದ್ರೆ ಈ ತರದ ಒಂದು ದುಷ್ಕೃತ್ಯ ಎಸಬಾಗಬಾರ್ದು. ಯಾರಿಗೆ ಆಗಿ ಯಾರಿಗೂ ಅದನ್ನು ಆಗಬಾರ್ದು. ಅದಕ್ಕೆ ನೀವು ಮಾಧ್ಯಮ ಮಿತ್ರರು, ನಿಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ಸರಿಯಾದ ಒಂದು ಅವಳಿಗೆ ಶಿಕ್ಷೆ ಆಗುವಾಗೆ ಮತ್ತು ಸೂಕ್ತ ಒಂದು ಕಾನೂನು ಕ್ರಮ ಆಗುವಾಗೆ ಸರ್ಕಾರದಿಂದ ನನ್ನ ಲೆಕ್ಕದಲ್ಲಿ SIT ತನಿಖೆ ಲೆಕ್ಕ ಮುಖ್ಯ. ಆದ್ರೂ ಇದಕ್ಕೆ CBI ಅಥವಾ NIA ಕೊಟ್ಟರೆ ಇವೆಲ್ಲ ಅನ್ಯ ಟ್ರಾಫಿಕ್ ಗ್ಯಾಂಗ್ ಫುಲ್ ಹೋರಾಟ ಮಾಡ್ತವೆ.
ಇದು ಬರೀ ನಮ್ಮ ಕರ್ನಾಟಕ ಜನದಲ್ಲಿ ಆಗ್ತದಾ ಅಥವಾ ಕೇರಳದಲ್ಲಿ ಆಗ್ತದ ಅಂತ ನಮಗೆ ಗೊತ್ತಿಲ್ಲ. ಯಾವುದು ಅಂತೂ ಸುಮಾರು ಜನ ಅಮಾಯಕರು ಬಲಿಯಾಗಿದ್ದಾರೆ. ಅಮಾಯಕರಿಗೆ ಬಾಯಿ ಬಿಡ್ತಾ ಇಲ್ಲ, ಎದುರ್ತಾರೆ ಇವಳ ಗ್ಯಾಂಗಿಗೆ ಎದುರಿ. ಈಗ ಸ್ವಲ್ಪ ಅಂದ್ರೆ ನಿಮ್ಮ ಅನುಮತಿ ಮೇರೆ ಇದ್ರೆ ಇವರು ನೊಂದವರು ಅದರಲ್ಲಿ. ಅಂದ್ರೆ ಇವತ್ತಿನ ಮೊಬೈಲ್ ಬರುವ ವಿಚಾರ ತಿಳಿದು ಇವರು ಬಂದಿದ್ದಾರೆ. ಈಗ ಇವರಿಗೆ ಮಾತಾಡಕ್ಕೆ ನೀವು ಅವಕಾಶ ಕೊಟ್ಟರೆ ಇವರು ಅವರ ವಿಚಾರ ಹೇಳ್ತಾರೆ. ಇವರ ಹೆಸರು ವೇಣುಗೋಪಾಲ್ ಅಂತೇಳಿ. ಮಗ ಹಾಸ್ಪಿಟಲ್ ಅಲ್ಲಿ ಇರುವಾಗ ಎಲ್ಲಿ ಸರ್? ಹಾಸ್ಪಿಟಲ್ ಅಲ್ಲಿ ಇರುವಾಗ ಮಾತಾಡಿ ಸರ್, ನನಗೆ ಭಯಂಕರ ಟಾರ್ಚರ್ ಆಗ್ತದೆ, ನನ್ನ ದುಡ್ಡು ಮತ್ತು ಚಿನ್ನವನ್ನು ತಗೊಂಡಿದ್ದಾಳೆ, ಮಾತಾಡಕ್ಕೆ ಗೊತ್ತಿಲ್ಲ, ಬೇರೆಯವ್ರ ಹತ್ರ ಎದುರಿಸ್ತಾಳೆ, ಹೀಗೀಗೆ ಅಂತ ನನ್ನ ಹತ್ರ ಮಾತಾಡಿದ್ದಾರೆ ಸರ್. ನನ್ನ ಅವನು ಹೇಳಿದ್ದೆ ಏನು ಗೊತ್ತಾ, ನನಗೆ ಟಾರ್ಚರ್ ಸಿಕ್ಕಾಪಟ್ಟೆ ಇದೆ, ನನಗೆ ಎಲ್ಲ ಫುಡ್ಡಲ್ಲಿ ಕೊಟ್ಟಿದ್ದಂತ ಅನುಮಾನ ಇದೆ, ನಾನು ಅವ್ರು ಕೊಟ್ಟಿದ್ದನ್ನೆಲ್ಲ ತಗೊಳ್ಳೋದಿದ್ದಲ್ಲಿ ನಾನು ಟಾರ್ಚರ್ ಕೊಡ್ತಿದ್ಲು, ಬೇರೆ ಹತ್ರ ಬೆದರ್ಸ್ತಾನೆ ಅಂತ ಹೇಳಿದ್ಲು, ನಿಮ್ಮ ವೀಕ್ನೆಸ್ ಇದೆ, ಅದು ಇದೆ, ಇದಿದೆ ಅಂತ ಬಯಲು ಮಾಡ್ತಾನೆ ಅಂತ ಹೇಳಿದ್ಲು, ಏನೆಲ್ಲ ನನಗೆ ಇದು ಮಾಡ್ತಾ ಎದುರಿಸಿದ್ರು ಅಂತ ಹೇಳಿದ್ದಾರೆ ಸರ್. ಡಾಕ್ಟರ್ ಹೇಳೋದು ಆ ರೆಟಾಲ್ ಅಲ್ಲಿ ಇನ್ನೊಂದು ಯಾವುದೊಂದು ಬರ್ತದಂತೆ, ಒಂದೋ ರೆಟಾಲ್ ಇರಬೇಕು, ಯಾವ್ದಂತ ಹೇಳಿ ನಮಗೆ ಆ ಪ್ಯಾಕ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ನಾವು ನೆಲ್ಲಿಯಾಡಿ ಅವರು ಇದು ತಗೊಂಡಿದ್ದು ಕಾರ್ಕಳದಲ್ಲಿ, ನಮಗೆ ಆ ಪ್ಯಾಕ್ ಸಿಗ್ತದಾ ನೀವು ಹೇಳಿ? ಪ್ಯಾಕ್ ಸಿಕ್ಕಿದ್ರೆ ನಾವು ತಂದು ಕೊಡ್ಬೋದು. ಆ ಪ್ಯಾಕ್ ಏನಂದ್ರೆ ಇದು 5 ದಿವಸ ಆದ್ಮೇಲೆ ನಮಗೆ ಗೊತ್ತಾಯ್ತು. 17ನೇ ತಾರೀಕಿಗೆ ಇವ್ನು ತಗೊಂಡಿದ್ದು, 22ನೇ ತಾರೀಕಿಗೆ ಗೊತ್ತಾಗಿದ್ದು. ಈಗ ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನು ಬಂದಿಲ್ಲ. ಬರ್ಬೇಕಾದ್ರೆ ನಾವು ಹೋಗ್ಬೇಕಲ್ಲ. ಈಗ ಒಂದು ಡಾಕ್ಟರ್ ನಮ್ಮ ಎದುರಿಗೆ 5-6 ಸಾಕು ರ್ಯಾಟಾಲ್ ಅಂತ ಹೇಳಿದ್ದಾರೆ. ರ್ಯಾಟಾಲ್ ಅಂದ್ರೆ ಇಲ್ಪಾಷನ್ ಅಂತಂದು ಬರ್ತದಲ್ಲ, ಅದೊಂದು ಮರ್ಕ್ಯೂರಿ ಇರುದಂತದ್ದು, ಒಂದು ಪೇಸ್ಟ್ ಬರ್ತದೆ ಕೆಂಪು ನೋಡಿ, ಅದು ಇದು ಮಾಡುವಂಥದ್ದು, ಅದೇ ಈಗ ತಗೊಂಡಿದ್ದು ಅಂತ. ಯಾವ್ದೊಂದು ವಿಷಯ ಪದಾರ್ಥದಿಂದ ಬೇರೆ ಎಷ್ಟೇ ಇದಿರ್ತಲ್ಲ, ಆಹಾರ ನಾವು ಸೇವನೆ ಮಾಡ್ತೇವಲ್ಲ, ಕೊಟ್ಟಿದ್ದಾರೆ ಅಂತ. ಯಾರ ಹತ್ರ? ನಮ್ಮ ಹತ್ರ ಹೇಳಿದ್ದು ಅವನು ಹಾಗೆ, ನನಗೆ ಟಾರ್ಚರ್ ಆಗ್ತಾ ಉಂಟು, ನನ್ನ ದುಡ್ಡು, ನನ್ನ ಮೊಬೈಲ್, ನನ್ನ ಚೈನ್ ಎಲ್ಲ ತಗೊಂಡಿದ್ದಲ್ಲ ಅವಳು, ಮತ್ತೆ ಬೇರೆಯವ್ರ ಹತ್ರ ಎದುರಿಸ್ತಾನೆ, ಯಾರಿಗಾದ್ರೂ ಬಾಯಿ ಬಿಟ್ಟರೆ ನೀನು ಬಿಡುದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಒಂದು 2 ದಿವಸ ಕಾರ್ಕಲ್ಲಿ ಹೇಳಿದ್ರೆ ಇದು ಸಿಕ್ಕಾಕೊಂಡು ಆಗಿದೆ ಸರ್. ಏನ್ ಗೊತ್ತಾ, ಬೋನೊಳಗೆ ಬಿದ್ದ ಮೇಲೆ ಏನ್ ಮಾಡಕ್ ಸಾಧ್ಯ? ಬೋನ್ ನಿಂದ ಬಿಡ್ಸಕ್ಕೆ ನಮಗೂ ಈ ತರ ಹೀಗೆ ಓಡಿಲ್ಲ. ಅವತ್ತು ಏನಂತ ಹೇಳಿದ್ರೆ, ಇನ್ನೊಂದು ನಿಮ್ಮ ಹತ್ರ ಸತ್ಯ ಹೇಳ್ಬೇಕಾದ್ರೆ, ಒಂದು ರೋಡಲ್ಲಿ ಇವಳು ನಿಂತಿದ್ರು ನಮ್ಮ ಊರಲ್ಲಿ, ಇನ್ನೊಂದು ಇವಳು ನೋಡಿ ಇನ್ನೊಂದು ರೋಡ್ ಇವರಿಬ್ರು ನಾನಿತ್ತಿರ್ಲಿಲ್ಲ, ಇವಳು ಮತ್ತು ಅವನಿದ್ದು. ಆದರೆ ಆ ರೋಡಲ್ಲಿ ಮಣ್ಣು ಹಾಕಿದ್ರು, ಅಲ್ಲಿ ಕಾಂಕ್ರೀಟ್ ಮಾಡ್ತಾ ಇದ್ರು. ಅವನ ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ, ಅವತ್ತು ಮಣ್ಣು ಹಾಕಿದ್ರೆ ಅವನು ಉಳಿತಿದ್ದ ಜೀವ. ಬೇರೆ ಕಡೆ ಅವನು ತಿರುಗಿ ಬರ್ಬೇಕಾದ್ರೆ ಇವಾಗ ಆಕ್ಟಿವ್ ಅಡ್ಡ ನಿಲ್ಲಿಸಿದ್ರು. ಅಲ್ಲಿಂದ ಸ್ವಲ್ಪ ಸೈಡ್ ಮಾಡಿ ಏನಾದ್ರು ಬಚಾವಾದ. ಸೈಂಟ್ ಜಾರ್ಜ್ ಕಳೆದ ಸಾಧ್ಯನೇ ಇಲ್ಲ ಇವನ ಜೀವನಕ್ಕೆ ಇದು ಮಾಡಕ್ಕೆ. ನೀವು CC ಕ್ಯಾಮರಲ್ಲಿ ಮಾಡಿದ್ರೆ ಸಿಗ್ತದೆ. ಈಗ ಹೋಗಿದ್ದೇವೆ, ಹುಡುಗಿ ಮನೆಯವರ ಒಂದು 10-15 ಜನ ಹೋಗಿದ್ದು ನಾವು, ನಿಜ. ಅವ್ರು ಹೇಳಿದ್ರು ನಾವು ಯಾವಾಗ ಬರ್ಬೇಕು ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ಗಣಹೋಮ, ದುರ್ಗಾ ಪೂಜೆ ಇದೆ, ಅದು ಕಳೆದ ಒಂದು ದಿವಸ ಹೇಳ್ತೇನೆ ಅಂತ ಹೇಳಿದೆವು. ನಾನು ಮಾತಾಡಿಲ್ಲ, ಸತ್ಯ ಹೇಳಿದೆ, ನಾನು ಮಾತಾಡಿಲ್ಲ. ನಾನು ಅಲ್ಲಿ ಕೈ ಕಟ್ಟಿ ಸುಮ್ಮನೆ ಕೂತು ತಣ್ಣಿಗೆ ಅದೇವಿ ಅಂದ್ರೆ ಇವ್ರದ್ದೆಲ್ಲ ನನ್ನ ಮಾತಾಡಿದ್ರೆ ಅಂತ ನಾನೇನು ಮಾತಾಡಿದ. ಮತ್ತೆ ಇವಳ ಅಪ್ಪ ಇದ್ರಲ್ಲಿ ನಾವು ಅವ್ರ ಜೊತೆ ಹೋದ್ರೆ ನಾವು ಮಾತಾಡ್ಬೇಕಂತ ಅವ್ರು ಹಿರಿಯರು, ಅವ್ರಿಗೆ ಗೊತ್ತಿರುತ್ತೆ ಅಂತೇಳಿ ಅವ್ರು ಮಾತಾಡಿದ್ರು. ಮತ್ತೆ 16ನೇ ತಾರೀಕಿಗೆ, ಮಾರ್ಚ್ 16ನೇ ತಾರೀಕಿಗೆ ಇರಬೇಕು. ಅವ್ರು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ಅವರ ಮನೆಯಲ್ಲಿ ಕೋಲ ಉಂಟು. ಏಪ್ರಿಲ್ ನಂತರ ನಾವು ಏನೋ ತೀರ್ಮಾನ ಮಾಡಲ್ಲ, ನವೆಂಬರ್ಗೆ ಏನೋ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಎಲ್ಲ ಅವ್ರು ಹೇಳಿದ್ರು. ಆಮೇಲೆ ನಾನು ಇವನ ಹತ್ರ ಒಂದು ಮಾತು ಹೇಳಿದೆ, ಮದುವೆ ವಿಚಾರ. ಈ ಮದುವೆ ವಿಚಾರದಲ್ಲಿ ನಾವು ಯಾವಾಗಲೂ ಅವಸರ ಮಾಡಬಾರ್ದು. 4 ಜನ ಹತ್ರ ವಿಚಾರಿಸ್ಬೇಕು. ಒನ್ ಡೇ ಕ್ರಿಕೆಟ್ ಆಡೋದಲ್ಲ, ಎಲ್ಲರ ಹತ್ರ ನಾವು ಸೇರಿಸಿ ಒಂದು ವಿಚಾರಿಸ್ಬಿಟ್ಟು ನೀನು ಆಗ್ಬೇಕು ಅಂತಲೂ ಹೇಳಲ್ಲ, ಆಗ್ಬಾರ್ದು ಅಂತಲೂ ಹೇಳಲ್ಲ ಅಂತ ಹುಡುಗಿಯ ಮಾಹಿತಿ ನಮಗೆ ಈಗಿನ ಕಾಲದಲ್ಲಿ ಬೇಕೇ ಬೇಕು ಅಂತ ಹೇಳಿದೆ. ಹಾಗೆ ಅವನು ಆಯ್ತು ಅಂತ ಹೇಳಿದ. ಯಾವುದು ಮತ್ತೊಂದು ಏನಂತ ಹೇಳಿದ್ರೆ, ಇವಳ ಹತ್ರ ಹೇಳಿದಂತೆ ಅಪ್ಪ ಹೇಳೋದ್ರಲ್ಲಿ ಸತ್ಯ ಇದೆ, ಸುಳ್ಳಲ್ಲ ಅಂತ ಹೇಳಿದಂತೆ. ಮತ್ತೆ ನಾವು ಮತ್ತೆ ಇನ್ನೂ ವಿಚಾರಕ್ಕೆ ಹೋಗಿಲ್ಲ. 17-16ಕ್ಕೆ ಮಾತಾಡಿದ. ಹೀಗೆ 17ನೇ ದಿವಸ ಪುತ್ರರಲ್ಲಿ ಹೋಗಿ ಸಕೃಷ್ಣ ಮದುವೆ ಆಗಿದಾರಂತೆ ಅಂತ. ಇದು ನಾವು ಒಪ್ಪಿಗೆ ಕೊಟ್ಟಿಲ್ಲ. ಇವಳು ಮೊದಲೆಲ್ಲ ಆಗಿನ ವಿಚಾರವನ್ನು ಹೇಳಲಿಲ್ಲಲ್ಲ. ಈಗ ಸಂಜಯ್ ಕುಮಾರ್ಗೆ ಟಾರ್ಚರ್ ಕೊಟ್ಟಿದ್ದು, ಸಂಜಯ್ ಕುಮಾರ್ ಹತ್ರ ಅವ್ರ ತಂದೆ ತಾಯಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಸಂಜಯ್ ಕುಮಾರನ್ನು ಡೈವರ್ಸ್ ಮಾಡಿಲ್ಲ, ಪ್ರಸಾದ್ ಪೂಜಾರಿ ಅಂತ ಏನಿರಬೇಕು, ಅವರ ಮದುವೆ ಬಗ್ಗೆ ವಿಚಾರ ಹೇಳಿಲ್ಲ. ಈಗ ಇವರು ಸ್ವಲ್ಪ ಇದಿತ್ತು, ಇವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅದರ ವಿಚಾರ ಹೇಳಿಲ್ಲ. ಇನ್ಯಾರೋ ಅಂತ ಅವ್ರ ಪರ್ಮಿಷನ್ ಇಲ್ಲ, ನಾವು ಮಾತಾಡಕ್ಕೆ ಬರಲ್ಲ, ನಿಮ್ಗೆ ಗೊತ್ತಲ್ಲ ವಿಚಾರ. ಬೇರೆ ಒಬ್ರು ನಾಟಕದವರಿಗೆ ಇದು ಮಾಡಿದ್ದಾರೆ, ಅದರ ವಿಚಾರ ಬಂದಿಲ್ಲ. ಇನ್ನೇನೋ ಬೇರೆ ಎಲ್ಲ ಉಂಟು.
ಇವನಿಗೆ ಎಲ್ರಿಗೂ ಕನ್ಫ್ಯೂಷನ್ ಆಗ್ತೇನೆ, ಇವನು ಎಷ್ಟನೇ ಗಂಡ ಅಂತ ಅವಳಿಗೂ ಗೊತ್ತಿಲ್ಲ, ನನ್ನ ಮಗನಿಗೂ ಗೊತ್ತಿಲ್ಲ. ಮಗ ಈಗ ತೀರಿ ಹೋಗಿ ಆಗಿದೆ ಆಲ್ರೆಡಿ, ಇನ್ನು ಮತ್ತೆ ಬರೋದಿಲ್ಲ. ನಮಗೆ ಗೊತ್ತು, ನಾವು ನೆಲ್ಲಿಯಾಡಿಯವರು, ಇವಳಿರುವುದು ಕಾರ್ಕಳದವರು. ನೆಲ್ಲಿಯಾಡಿ ಕಾರ್ಕಳ, ನಾವು ಕೃಷಿಕರು. ಒಂದನೇದಾಗಿ ನಮ್ಮ ಉದ್ದೇಶ ಏನು, ತೋಟಕ್ಕೆ ಹೋಗೋದು, ಫಸಲು ಬಂದಿದೆ ಅಂತ, ಇನ್ನು ಆ ಫಸಲು ಸಿಗ್ತದ ಅಂತ ನೋಡುದು. ನಮ್ಮಲ್ಲಿ ಇರೋದು 2 ತಲೆಯಲ್ಲಿ 3 ತಲೆಯಲ್ಲಿ ಇರುತ್ತ. ನಮಗೆ ಹುಡುಗಿಯ ವಿಚಾರ ಮಾತಾಡೋಕ್ಕೋಗಲ್ಲ, ಹುಡುಗನ ವಿಚಾರ ಮಾತಾಡೋಲ್ಲ. ಒಟ್ರಾಸ್ ನಮಗೆ ನಮ್ಮ ಜೀವನ ಮುಖ್ಯ. ಅಲ್ಲಿ ನಿಮಗೆ ಗೊತ್ತಿರುತ್ತೆ ಏನಂತಾರೆ, ಕೃಷಿಕರು ಬಡಪಾಯಿಗಳು ಎಲ್ಲ ಅಂತ ಹೇಳ್ಬಿಟ್ಟು. ಆ ಗ್ಯಾಂಗಿನಲ್ಲಿರುವವರು ನಾವೇನೋ ದೊಡ್ಡ ಇದಲ್ಲ. ಹಾಗಾಗಿ ಇವನು ಹೊರಗಡೆ ಹೋಗ್ತಾನೆ, ಹೊರಗಡೆ ಹೋಗಿ ಎಲ್ಲಿ ಹೋಗಿದ್ದಾನೆ ಅಂತ ನಾವು ಕೇಳೋದಿಲ್ಲ. ಈಗೇನಂತ ಹೇಳಿದ್ರೆ, ಕೆಲವರಿಗೆಲ್ಲ ಒಂದು ಸುಳ್ಳು ಹೇಳಕ್ಕೆ ದೊಡ್ಡ ಸಾಧನ ಮೊಬೈಲ್ನು ಸಿಕ್ಕಿದೆ. ನಿಮಗೆ ಗೊತ್ತಿಲ್ಲ, ನೆಲ್ಲೆಡಿಯಲ್ಲಿ ಇದ್ರು ಮಂಗಳೂರಲ್ಲಿ ಇದ್ದಾರೆ ಅಂತ, ಮಂಗಳೂರಲ್ಲಿ ಇದ್ರೆ ನೆಲ್ಲೆಡಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಮೊಬೈಲ್ ತಗೊಂಡು ಹೋಗ್ತಾನೆ. ಒಂದೊಂದ್ಸರಿ ಇವನು ಏನಂತ ಹೇಳ್ತಾರೆ, ಲ್ಯಾಂಡ್ ಲಿಂಕ್ಸ್ ಅಂತ ಇವನು ಯಾರು ಮಾಡ್ತಾನೆ. ಏನಂತ ಹೇಳಿದ್ರೆ 50 ಜಾಗ ತೋರಿಸ್ತಾನೆ, 1-2 ಜಾಗ ವ್ಯಾಪಾರ ಆಗ್ತದೆ ಉಂಟು, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. 50ರಲ್ಲಿ 1 ಆಗೋದು, ತಪ್ಪಿದ್ರೆ 2 ಆಗೋದು, 50ಕ್ಕೆ 50 ಆಗೋದಿಲ್ಲ. ಹಾಗೆ ಇವನು ತಿರುಗಾಡ್ತಾನೆ. ಮತ್ತೆ ಇದು ಸ್ವಲ್ಪ ಸಣ್ಣ ಪುಟ್ಟ ಈ ಸೋಲಾರ್ ಇದೆ, ಅದು ರಿಪೇರಿ ಮಾಡಕ್ಕೆ ಹೋಗೋದು, ಅದು ಇದೆಲ್ಲ ಮಾಡಕ್ಕೆ ಹೋಗ್ತಾನೆ ಇವನು. ಜನಗಳಂದ್ರೆ ಇಲ್ಲ ಕದಿಯೋದಿಲ್ಲ, ಮೋಸ ಮಾಡೋದಿಲ್ಲ. ಮತ್ತೆ ಸ್ವಲ್ಪ ಸುಳ್ಳು ಹೇಳ್ಬೇಕಾಗ್ತದೆ. ಜೀವನಕ್ಕೆ 100ಕ್ಕೆ 100 ಇವನು ಸತ್ಯ ಹೇಳ್ತಾನೆ ಅಂತ ನಾಳೆ ಹೇಳಕ್ ಹೋಗೋದಿಲ್ಲ. 100ಕ್ಕೆ 90-92% ಸತ್ಯ ಹೇಳ್ತಾನೆ. ಒಂದು 7-10% ಸುಳ್ಳು ಇರ್ಬೇಕಾಗ್ತದೆ. ನಾನೇ ಹೇಳ್ತೇನೆ, ಯಾಕಂದ್ರೆ ನನಗೆ ಸಾಲ ಇದೆ ಅಂತ ಕೇಳೋದು, ನಾನು ಸಾಲ ಇಲ್ಲ ಅಂತ ಹೇಳ್ತೇನೆ. ಆಕ್ಚುಲಿ ಬ್ಯಾಂಕ್ ನೋಟ್ಸ್ ಬಂದ್ಮೇಲೆ ನನಗೆ ಸಾಲ ಇದೆ ಅಂತ ಬಾಕಿಯವರಿಗೆ ಗೊತ್ತಾಗೋದು. ಹಾಗೆ ಕೆಲವೆಲ್ಲ ನಾವು ವಿಚಾರ ಆಗ್ತದೆ. ಹಾಗೆ ಇವನು ಸ್ವಲ್ಪ ಇದು ಮಾಡ್ತಾನೆ, ಆದ್ರೆ ಮೋಸ ಮಾಡಿದ್ರೆ ಮತ್ತೆ ಕುಡಿಯುವುದಿಲ್ಲ, ಯಾವುದೇ ಬ್ಯಾಡ್ ಹ್ಯಾಬಿಟ್ಗೆ ಹೋಗಿಲ್ಲ. ಇದು ಇವನ ಲೈಫಲ್ಲಿ ಫಸ್ಟ್ ಸಿಕ್ಕಾಕೊಂಡ ಹೋಗಿ. ಕೆಲವು ಮಾತಾಡಿಲ್ಲ, ಅದು ಇದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯಾವುದು ಇವನು ಬೇರೆಯವ್ರಿಗೆ ಹತ್ರ ಮಾತಾಡಿದ ಇಲ್ವ ಅಂತ ನಾವು ಮನೇಲಿ ಇರುತ್ತಲ್ವಾ. ಈಗ ನಾವು ಇವತ್ತು ಇಲ್ಲಿಗೆ ಬಂದ ವಿಚಾರ ಯಾರಿಗೆ ಹೇಳಕ್ ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಬಂದಿದ್ದು ಪ್ರೆಸ್ ಮೀಟಿಂಗ್ ಅಂತ, ಇನ್ನೊಬ್ಬರಿಗೆ ಅದೇ ಒಂದು ಗೊಂದಲ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿ